ಹಬ್ಬ ಈಗ ನೆಮ್ಮದಿ ಆತ್ ನೋಡ್ ನನಗ. ಛೀ ಅದ್ ಹಳ್ಳಿ ನೆನಸ್ಕೊಂಡ್ರಪ್ಪ ಛೀ ನನಗ ಅಲ್ಲಿ ಇರಾಕ್ ಆಗವಲ್. ಆ ಕುರಿಯ ಮನಿ ಅದನ ಮಾತಿ ಆರಾಮ್ ಕೂಲ್ ಅನ್ಸತೈತಿ ನೋಡಪ್ಪ. ಸರ ಫ್ರೆಶರ್ ಆಗೋಣ. ಹೆಂಗೈತ್ರಿ ಮನಿ? ಚಲೋ ಐತಿಲ್ರಿ? ನೋಡ್ರಿ ಅಲ್ಲಿದ್ದಿದ್ರ ಇಂತ ದೊಡ್ಡ ಚಲೋ ಮನ್ಯಾಗ ಹಂಗ ಇರಂಗ ಆಕಿತ್ತೇನಲ್ಲಿ. ಅಲ್ಲಿದ್ರ ಅದ ಹೊಲ ಮನಿ ದನ ಕರ ಕುರಿ ಅಂತೇಳಿ ಅಲ್ಲೇ ಕೆಲಸ ಮಾಡ್ಕೊಂತ ಬಿದ್ದಾಡ್ಬೇಕಿತ್ತು. ಇಲ್ಲಿ ನೋಡ್ರಿ ಇಂತ ಚಂದ ಮನ್ಯಾಗ ಎಷ್ಟ ಆರಾಮಾಗಿದೀವಿ ಇಬ್ರು. ನೋಡಲ್ ಮುಂದ್ ಏನಾಗ್ತೈತಿ. ಆಯ್ತು, ನಾ ಅಡಿಗೆ ಮಾಡ್ತೀನಿ, ಏನಾರ ಸಂತಿ ತಗೊಂಡ್ ಬರ್ರಿ. ಸರಿ ಆಯ್ತು. ರೀ ಮನೆಯೆಲ್ಲ ಇಷ್ಟು ಹೊಲಸಿಟ್ಟು ಎಲ್ಲಿ ಹೇಳಿಕೆ ರೀ? ಆರಾಮ್ ಮುಕ್ಕೊಂಡಾಳಕಿ ಸಿರಿ. ಏನ್ರಿ ಅಲ್ಲಿ ಅಡಿಗೆ ಮನಿ ಎಲ್ಲ ಹೊಲಸ ಅಡಿಗೆ ಮಾಡಿ ಹಂಗ ಹೋಗೋದೆಲ್ಲ ಬಾಂಡೆ ಗಿಂಡೆ ಏನು ತೊಳೆದಿಲ್ಲ, ಎಲ್ಲ ಮನಿ ಎಲ್ಲ ಗಬ್ಬಿಡಿಸ್ಬಿಟ್ಟಿದೆಲ್ಲ. ಏನು ಕೆಲಸ ಏನ್ ಮಾಡಂಗಿಲ್ಲ ಏನ? ಆರಾಮ್ ಮುಕ್ಕೊಂಬಿಟ್ಟಿಲ್ಲ ಇಲ್ಲಿ ಬಂದು. ಏನ್ ಮಾಡ್ಲಿ, ಇಷ್ಟೊತ್ತನ ಮಾಡಿ ಬಂದು ಸಾಕಾಗೇನೆ ಮಕ್ಕೊಂದಿನ ಇಲ್ಲಿ. ಏನ್ ಮಾಡಿದಿ? ಎಲ್ಲ ಅಡಿಗೆದ ಮಾಡಿದಿಲ್ಲ, ಊಟಕ್ಕದ ಕೊಡೋದು ಏನಿಲ್ಲ. ಆರಾಮ್ ನೀವು ಮುಕ್ಕೊಂಬಿಟ್ರ ತಿಂದ ನನಗೆ ಯಾರು ಕೊಡವ್ರ? ಅಲ್ಲೇ ಐತ್ ನೋಡ್ರಿ, ಹಾಕೊಂಡ್ ತಿನ್ನೋಗ್ರಿ. ನಾನ ಹಾಕೊಂಡ್ ತಿನ್ನಂಗಿದ್ರೆ ನಿನಗೆ ಯಾಕೆ ಹೇಳ್ತಿದ್ನಿ? ನಾನು ಹಾಕೊಂಡ್ ತಿಂತಿದ್ನಲ್ಲಿ. ಛೇ, ಯಾಕ್ರಿ ಹಿಂಗ್ಯಾಕ್ ಬೇಜಾರ ಕೂತೀರಿ? ಏನಿಲ್ಲ, ಅಡಿಗೆ ಮಾಡಿಲ್ಲ. ಅಡಿಗೆ ಏನು ಮಾಡಿಲ್ಲ ನಾನು. ಯಾಕೆ ಮಾಡಿಲ್ಲ? ಏನ್ ಮಾಡೋದು? ಏನೈತಿ ತಿನ್ನಕ ಉಣ್ಣಕ? ಏನೈತಿ? ಏನೂ ಇಲ್ಲ. ಏನ್ ಅಡಿಗೆ ಮಾಡೋದು? ನೀವರ ನೋಡ್ರೆ ಕೆಲ್ಸಕ್ಕೆ ಹೋಗಂತಂದ್ರೆ ಕೆಲ್ಸಕ್ಕೂ ಹೋಗತ್ತಿಲ್ಲ. ಈ ಅವತಾರ ಇಟ್ಕೊಂಡ್ ಹೋದ್ರೆ ಯಾರು ಕೆಲಸ ಕೊಡ್ತಾರ ಬಿಡು? ಒಂದ್ ಚಂದಗ ಅರಿವಿದು ಹಾಕೋ, ಚಂದಗ ಅರಿವಿ ಶರ್ಟ್ ಪ್ಯಾಂಟ್ ಹಾಕೊಂಡ್ ಹೋದ್ರೆ ಯಾರು ಕೆಲಸ ನೋಡ್ಕೊಡ್ತಾರಪ್ಪ. ನೀನು ನಿನ್ನ ಅವತಾರೋ ಇದನ್ನ ನೋಡಿ ಯಾವ ಕೆಲಸ ಕೊಡ್ಬೇಕು ನೀನು? ಹೇಳಿ 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 ಸಾಕಾಗ. ನಮ್ಮ ಹಳ್ಳಿ ಒಳಗಿದ್ರ ಹೆಂಗಿದ್ರು ಮರ್ಯಾದೆ ಕೊಡ್ತಿದ್ರ. ಬರೇ ಒಂದು ಬನ್ಯಾನ ಚಡ್ಡಿ ಮೈ ನಿಂತ್ರು ಮರ್ಯಾದೆ ಕೊಡ್ತಿದ್ರ. ಇಲ್ಲಿ ಸಿಟಿ ಒಳಗೆ ಹಂಗೆ ಇರಬೇಕು, ಹಿಂಗೆ ಇರಬೇಕು, ಚಡ್ಡಿನ ಹಾಕೋಬೇಕು, ಪ್ಯಾಂಟ್ ಹಾಕೋಬೇಕು, ಶರ್ಟ್ ಹಾಕೋಬೇಕು ಅಂತ ಹೇಳಿದಿಂದ ಈ ಕಿಮ್ಮತ್ ನಮ್ಗೆ ಬೇಕಾ? ಹಳ್ಳಿ ಒಳಗಿದ್ರೆ ನಾವು ನಮ್ಮ ಊರಾಗ ನಾವ ಸೌಕಾರ. ನಮ್ಮಷ್ಟು ಆಸ್ತಿ ಹೊಲ ಮನಿ ಯಾರ್ದು ಇದ್ದಿದ್ದಿಲ್ಲ ಅಲ್ಲಿ. ನಮ್ಮ ಊರಾಗ ನಾವೇ ಸೌಕರು. ಎಷ್ಟು ಕಿಮ್ಮತ್ ಕೊಡ್ತಿದ್ರು, ಎಷ್ಟು ಮರ್ಯಾದೆ ಕೊಡ್ತಿದ್ರು. ಇಲ್ಲಿ ಬಂದು ಏನೈತಿ? ಕೆಲಸ ಬೇಕಂದ್ರೆ ಇನ್ನೊಬ್ಬರ ಕಡೆ ಹೋಗ್ಬೇಕು, ಕೈಕಾಲು ಹಿಡಿಬೇಕು. ಯಾವನಿಗೆ ಬೇಕಾಗೈತಿ ಇದೆಲ್ಲ? ನಮ್ಮೂರಾಗಾದ್ರೆ ನಾವೇ ರಾಜಗಳು, ನಾವ ಮಾಲೀಕರು, ನಾವ ಆಳುಗಳು. ಇದನ್ನ ಯಾವ ಹೇಳಿದಾನೆ? ಮತ್ತೊಬ್ಬರ ಹತ್ರ ಕೈಕಾಲು ಹಿಡಿದು ಸರಿ ಕೆಲಸ ಸಿಕ್ತು ಅಂತ ಇಟ್ಕೋ. ಕೆಲ್ಸಕ್ಕೆ ಮಾಡ್ಬೇಕಂದ್ರೂ ನಾವು ಕೈ ಕೆಳಗ ಮಾಡ್ಬೇಕಲ್ಲ. ನಾವು ಅವ್ರ ಕಡೆ ದಿನ ಅನ್ನಿಸ್ಕೋಬೇಕು, ತಿಂಗಳು ಪೇಮೆಂಟ್ ಸಲಂದ ಅವ್ರ ಸಲಂದ ಕಾಯ್ಬೇಕು. ಯಾರಿಗೆ ಬೇಕಾಗೈತಿ ಸಿಟಿ ಜೀವನ? ಹಳ್ಳಿ ಒಳಗಿದ್ರೆ ನಮ್ದು ಎಷ್ಟೋ ಹೊಲ, ನಾವೇ ಎಷ್ಟೋ ಜನಕ್ಕೆ ಕೆಲಸ ಕೊಟ್ಟು ಅವ್ರಿಗೆ ಪಗಾರ ಕೊಡ್ತಿದ್ವಿ. ಇನ್ನೊಬ್ಬರು ಕೈ ಕೆಳಗೆ ಕೆಲಸ ಮಾಡೋದು ಬೇಕಿತ್ತ? ಇದು ಸಂಬಂಧ 10 ಎಕರೆ ಹೊಲ ಮಾರ್ಕಿಸಿಂದ ಮನಿ ತಗೊಂಡು ಇದೇನು ತಿನ್ನಕ್ಕಾಗ್ತೈತಿ? ಏನೈತಿ ಸಿಟ್ಯಾಗ? ಪರಿಸ್ಥಿತಿ ಎಲ್ಲಿಗೆ ಬಂದಿತ್ತು ನೋಡು. ಒಟ್ಟಿಗೆ ತಿನ್ನಕ್ಕೆ ಕೂಳು ಸಿಗತ್ತೆ. ಇಂಥ ಸಿಟಿ ಜೀವನ ಬೇಕಾ? ಹಳ್ಳಿಯಾಗ ಏನು ಕಮ್ಮಿ ಇತ್ತು? ಎಲ್ಲನೂ ಇತ್ತು. ಯಾಕ ಹಳ್ಳಿ ಒಳಗೆ ಸಿಟಿ ಜೀವನ ಮಾಡಬಾರ್ದು ಅಂತ ಐತೇನೋ? ಮಾಡಕ್ಕೆ ಬರಂಗಿಲ್ಲೇನ? ಸಿಟಿ ಒಳಗೆ ಹೆಂಗಿರ್ತೀವಿ ಹಂಗೂ ಸಿಟಿ ಹಳ್ಳಿ ಒಳಗೂ ಇರ್ಬೋದ್ಲ. ಯಾಕೆ ಫ್ಯಾನ್, ಫ್ರಿಜ್, ಟಿವಿ ಅದನ್ನು ತೊಗೊಂಡು ಅಲ್ಲಿ ಆರಾಮಾಗಿರ್ಬೋದ್ಲ.
ಎಷ್ಟು ಜನ ಇಲ್ಲ. ಈಗಂತೂ ಸಿಕ್ಕಾಪಟ್ಟೆ ಹಳ್ಳಿಗಳು ಡೆವಲಪ್ ಆಗತ್ತಾವ. ಏನು ಕಮ್ಮಿ ಐತಿ ಹಳ್ಳಿ ಒಳಗೆ? ನೀವು ಸಿಟಿಯಾಗ ಕಲ್ತವ್ರು, ಸಿಟಿಯಾಗ ಬೆಳೆದವರು, ಸಿಟಿಯಾಗ ಓದ್ದವರು ಬರೀ ಸಿಟಿ ಅಂತ ಬಡ್ಕೊಂತೀರಿ. ಏನೈತಿ? ನಾವು ಹಳ್ಳಿ ಒಳಗೆ ಬೆಳೆದವರು, ಹಳ್ಳಿ ಒಳಗೆ ಹುಟ್ಟಿದವರು, ನಮಗೆ ಹಳ್ಳಿನೇ ಚಂದ ಅನಿಸ್ತೈತಿ. ನೋಡು, ಮದುವೆ ಮಾಡ್ಕೊಂಡು ಅಂದಮೇಲೆ ಮೊದಲೇ ವಿಚಾರ ಮಾಡಬೇಕು. ಹಳ್ಳಿ ಹುಡುಗನ ಮದುವೆ ಆಗ್ಯಾವ ಅಂದ್ರೆ ಹಳ್ಳಿಯಾಗನ ಚಂದಾಗಿ ಮಾಡ್ಕೊಂಡು ತಿನ್ಕೊಂಡು ಇರಬೇಕು. ಅದನ್ನು ಬಿಟ್ಟು ಕಿಶಂದ ಆಸ್ತಿ ಹೊಲ ಮನೆ ನೋಡ್ಕೊಂಡು ಮದುವೆ ಆಗ್ತೀರಿ, ಕೊನೆಯದಾಗಿ ನಮ್ಮನ್ನು ಬೀದಿಗೆ ತರ್ತೀರಿ. ನಿಮಗೆ ತಕ್ಕಂಗೆ ಸಿಟಿ ಹುಡುಗನ ನೋಡಿ ಮದುವೆ ಯಾಕಾಗಂಗಿಲ್ಲ ನೀವು? ಯಾಕೆ? ಹೊಲ ಬೇಕು, ನೌಕರಿ ಬೇಕು, ಮನ್ಗಂಡು ರೊಕ್ಕ ಇರಬೇಕು, ಮದುವೆ ಆಗಬೇಕು, ಆಮೇಲೆ ಹಿಂಗೆ ಬೀದಿಗೆ ತಂದಿಡಬೇಕು. ನಿಮಗೆ ತಕ್ಕಂಗೆ ಸಿಟಿ ಹುಡುಗರನ್ನ ಮದುವೆ ಆಗಿ ಹೋಗ್ಬೇಕಾಗಿತ್ತು ನೀವು. ನಮ್ಮಂಥ ಹಳ್ಳಿ ಹುಡುಗರನ್ನ ಹೊಲ ಮನೆ ರೊಕ್ಕ ನೋಡ್ಕೊಂಡು ಎದಕ್ಕೆ ಬರ್ತೀರಿ ನೀವು? ಇನ್ನೊಬ್ಬರ ಜೀವನ ಹಾಳು ಮಾಡಕ್ಕೆ? ನೋಡು, ನನಗೆ ಆಗಂಗಿಲ್ಲ. ನಾನು ಸ್ವಚ್ಛ, ನನಗೆ ಹಳ್ಳಿ ಒಳಗೆ ಜೀವನ ಮಾಡಿದವ. ನಾನು ಸಿಟಿ ಒಳಗೆ ಇರೋಕೆ ಆಗಂಗಿಲ್ಲ. ನಾ ಹೊಂಟೀನಿ, ನನ್ನ ಹಳ್ಳಿಗೆ ನಾ ಹೋಗ್ತೀನಿ. ನೀವು ಬರ್ತೀವೋ ಬಿಡ್ತೀವೋ ನಿನಗೆ ಬಿಟ್ಟಿದ್ದು. ಈ ಮನೆ ಸಿಟಿ ಬೇಕಲ್ಲ ನಿನಗೆ, ಇಲ್ಲೇ ಇರು. ನಾ ಹಳ್ಳಿ ಒಳಗೆ ಹೋಗ್ತೀನಿ, ಅಲ್ಲೇ ಇರ್ತೀನಿ. ನನಗೆ ಎಷ್ಟು ಮರ್ಯಾದೆ, ಎಷ್ಟು ಕಿಮ್ಮತ್. ಆ ಊರಾಗ ನಾನೇ ಸೌಕಾರ. ನಮ್ಮ ಮನೆತನ ಎಂಥದ್ದು? ಹಾಂ, ನನಗಾಗೋದಿಲ್ಲ. ನಾ ಹೊಂಟಿನ ಹಳ್ಳಿಗೆ. ಬರ್ತಿದ್ರೆ ಬಾ, ಬಿಡ್ತೀನಿ. ತಪ್ಪಾತ್ರಿ, ನಂದು ಕ್ಷಮಿಸ್ಬಿಡ್ರಿ. ನಾನು ಹೇಳು. ನೀವು ಹೇಳಿದ್ದು ಖರೆ. ನಾವಲ್ಲೇ ನಮ್ಮ ಹಳ್ಳ್ಯಾಗನೇ ಇರಬೇಕಾಗಿತ್ತು. ಅಲ್ಲೇ ಇದ್ರೆ ನಮಗೆ ಭಾಳ ರೆಸ್ಪೆಕ್ಟ್ ಇತ್ತು. ಇಲ್ಲಾರು ನಮಗೆ ಕಿಮ್ಮತ್ತು ಕೊಡಂಗಿಲ್ಲ. ಮತ್ತು ಉಣ್ಣಾಕ ತಿನ್ನಕ್ಕೆ ಏನೂ ಇಲ್ಲ ಇಲ್ಲಿ. ಆಯಿತು, ಇಬ್ಬರು ಅಲ್ಲೇ ಹೋಗೋನು. ಅಲ್ಲಿ ಇನ್ನೊಬ್ಬರು ಹೊಲ್ದಾಗ ಕೆಲಸ ಮಾಡಾದ್ರೂ ಪರವಾಗಿಲ್ಲ, ಅಲ್ಲೇ ಹೋಗಿ ದುಡಿದು ಅಲ್ಲೇ ಇರೋಣ ಇಬ್ಬರು. ನೋಡು, ಇನ್ನೊಬ್ಬರ ಕೈಯಾಗಲ್ಲ. ನಮ್ದು 20 ಎಕರೆ ಹೊಲ, ಅದ್ರಾಗ 10 ಎಕರೆ ಅಷ್ಟೇ ಮಾರಿದ್ದು ನಾನು. ಇನ್ನೂ 10 ಎಕರೆ ಐತೆ ನಂದು. ಈಗ ಹೋದ್ರೂ ಅದ ಹೊಲ್ದಾಗ ನಾನು ಕಿಮ್ಮತ್ಲೆ ಬೆಳೆದ್ರೆ, ಈಗ ಕಿಮ್ಮತ್ಲೆ ಮಾಡ್ಕೊಂಡು ತಿಂದ್ರೆ ಊರೊಳಗೆ ಇನ್ನೂ ಕಿಮ್ಮತ್ತೈತೆ ನಂದು. ಎಷ್ಟು ಚಂದ ಇರ್ತೀನಿ ಅಂದಿ ನಾನು ಹಳ್ಳಿ ಒಳಗೆ. ನೀ ನನ್ನ ಜೊತೆ ಇದ್ರೆ ರಾಣಿಗತೆ ಇರ್ಬೋದು. ನೀ ರಾಣಿ ಬಿಡು, ರಾಜ ಬಿಡು, ಆಳಕ್ಕಿಂತ ಕೀಳು ಮಾಡಕತ್ತಿದ್ದೀನಿ ನಾನು. ನೀನು ಕ್ಷಮಿಸ್ಬಿಡ್ರಿ, ನನಗೆ ಗೊತ್ತಾಗಲಿಲ್ಲ. ನಾ ಮುಂಚೆಯಿಂದನೂ ಸಿಟಿ ಒಳಗೆ ಬೆಳೆದಾಕಿ, ಹೀಗಾಗಿ ನನಗೆ ಹಳ್ಳಿ ಕಿಮ್ಮತ್ತೇನು ಅನ್ನೋದು ಗೊತ್ತಾಗಲಿಲ್ಲ. ಕ್ಷಮಿಸ್ಬಿಡ್ರಿ ನನ್ನ. ಆಯಿತು, ಬುದ್ಧಿ ಬಂತಲ್ಲ ಈಗ. ಹೋಗ, ಎಲ್ಲ ತಯಾರಾಗು, ಹಳ್ಳಿ ಕಡೆ ಹೋಗೋಣ. ಅಲ್ಲಿ ಎಂಥ ಮರ್ಯಾದೆ, ಎಂಥ ರೆಸ್ಪೆಕ್ಟ್ ಸಿಗ್ತದೆ ಅಂತ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಜೀವನ ಮಾಡೋದು ಕಲಿ. ಬರೀ ಸಿಟಿ ಅನ್ಬೇಡ. ಸಿಟಿ ಒಳಗೆ ಏನೂ ಇಲ್ಲ. ಸಿಟಿ ಒಳಗೂ ಜೀವನ ಐತಿ. ಆದರೆ ಸಿಟಿ ಬೇಕಂದ್ರೆ ಅದಕ್ಕೆ ಅದರಂಥದ್ದು ಒಂದು ಜೀವನ ಐತಿ. ಸಿಟಿಗೆ ಹಳ್ಳಿಗೆ ಭಾಳ ವ್ಯತ್ಯಾಸ ಐತಿ. ಏನು? ಹೋಗ, ತಯಾರಾಗು, ಬಾ ಹೋಗೋಣ ಮನೆಗೆ, ಊರಿಗೆ. ಸರಿ, ಆಯ್ತು. ಬಾ, ಬ್ಯಾಗ್ ತಗೋ. ನಡಿ. ಇರ್ರಿ, 1 ನಿಮಿಷ ಬನ್ನಿ. ರೀ, ನಡೀರಿ ಹೋಗೋಣ.